ಈ ದೇಗುಲದಿಂದ ಒಂದೇ ಒಂದು ನಾಣ್ಯವನ್ನು ಮನೆಗೆ ತಂದರೆ ಜನ್ಮದಲ್ಲಿ ಎಂದಿಗೂ ಹಣಕಾಸಿನ ಸಮಸ್ಯೆಗಳು ಬರುವುದಿಲ್ಲ. ದುಡ್ಡನ್ನೇ ಪ್ರಸಾದವಾಗಿ ನೀಡುವ ಭಾರತದ ಏಕೈಕ ದೇವಸ್ಥಾನ ಇದಾಗಿದ್ದು, ಸ್ವತಃ ಶಿವನೇ ಇಲ್ಲಿ ನೆಲೆಸಿ ನಂಬಿ ಬರುವ ಭಕ್ತರ ಬಾಳನ್ನು ಸ್ವರ್ಣವಾಗಿ ಬದಲಾಯಿಸುತ್ತಿದ್ದಾನೆ. ಬಡತನದಿಂದ ಮುಕ್ತಿ ಕೊಟ್ಟು ಐಶ್ವರ್ಯ, ಹಣ, ನೆಮ್ಮದಿಯನ್ನ ನೀಡಿ ಕಷ್ಟಗಳಿಂದ ಪಾರು ಮಾಡುವ ಈ ಶಿವನ ದೇಗುಲ ಎಲ್ಲಿದೆ? ಇಲ್ಲಿ ಶಿವನು 1000 ವರ್ಷಗಳಿಂದ ಮಾಡುತ್ತಿರುವ ಪವಾಡಗಳು ಏನು? ಈ ದೇಗುಲದಲ್ಲಿ ನೀಡುವ ನಾಣ್ಯವನ್ನು ಮನೆಗೆ ತಂದು ಏನು ಮಾಡಬೇಕೆಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ, ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಪಡಿಕಾಸುನಾಥರ್ ಎಂಬ ದೇಗುಲ ಇದಾಗಿದ್ದು, ಇಲ್ಲಿ ಶಿವನನ್ನು ಸ್ವರ್ಣಪುರೀಶ್ವರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಜೀವನದಲ್ಲಿ ಎಂದಿಗೂ ಹಣಕಾಸಿನ ಸಮಸ್ಯೆಗಳು ಬರದೆ ಹಂತ ಹಂತವಾಗಿ ಐಶ್ವರ್ಯ ಏಳಿಗೆ ನೀಡುವ ಶಕ್ತಿ ಈ ಶಿವನ ದೇಗುಲಕ್ಕೆ ಹೇಗೆ ಬಂತು? ಈ ಹೆಸರು ಈ ದೇಗುಲಕ್ಕೆ ಯಾವ ರೀತಿಯಾಗಿ ಬಂತು ಅಂತ ತಿಳಿಯೋದಾದರೆ, ಪಡಿಕಾಸುನಾಥರ್ ಎಂಬ ಹೆಸರಿನ ಅರ್ಥ ಪಡಿ ಎಂದರೆ ಮೆಟ್ಟಿಲು, ಕಾಸು ಎಂದರೆ ದುಡ್ಡು, ನಾಥರ್ ಎಂದರೆ ಕೊಡುವವರು ಎಂಬ ಅರ್ಥ. ಅಂದರೆ ಮೆಟ್ಟಿಲಿನ ಮೇಲೆ ದುಡ್ಡನ್ನ ಇಟ್ಟರೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಬಾರದಂತೆ ಅನುಗ್ರಹಿಸುವ ದೇಗುಲ ಇದಾಗಿರುವುದರಿಂದ ಇದನ್ನು ಪಡಿಕಾಸುನಾಥರ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಒಂದಾನೊಂದು ಕಾಲದಲ್ಲಿ ಈ ದೇಗುಲ ಇರುವ ಊರಿನಲ್ಲಿ ವಿಪರೀತ ಬಡತನ, ಒಂದೊತ್ತಿನ ಅನ್ನ ಊಟಕ್ಕೂ ಕೂಡ ಕೊರಗುತ್ತಾ ಕಣ್ಣೀರಿಡುವಷ್ಟು ಬರಗಾಲ, ಮಳೆ ಬೆಳೆ ಇಲ್ಲದೆ ಕಷ್ಟದ ಪರಿಸ್ಥಿತಿ ಬಂದಿರುತ್ತೆ. ಎಲ್ಲಾದರೂ ಹೋಗಿ ದುಡ್ಡನ್ನ ಕೊಟ್ಟು ಧಾನ್ಯಗಳನ್ನ ಖರೀದಿ ಮಾಡಲು ಕೂಡ ಒಂದು ಬಿಡಿಗಾಸು ಹುಟ್ಟುತ್ತಿರಲಿಲ್ಲ. ಶಿವನ ಆಲಯದಲ್ಲಿ ಪೂಜೆಗಳು ನಡೆಯುತ್ತಿರಲಿಲ್ಲ. ಆ ಸಮಯದಲ್ಲಿ ಶಿವನು ಪೂಜಾರಿಯ ಕನಸಿನಲ್ಲಿ ಕಾಣಿಸಿಕೊಂಡು, ನಾಳೆಯಿಂದ ಈ ದೇಗುಲದ ಮೆಟ್ಟಿಲುಗಳ ಮೇಲೆ ಬಂಗಾರದ ನಾಣ್ಯ ನಿನಗೆ ಕಾಣಿಸಿಕೊಳ್ಳುತ್ತೆ. ಆ ಬಂಗಾರದ ನಾಣ್ಯಗಳಿಂದ ಈ ಊರಿನ ಬಡತನ ದೂರ ಮಾಡು, ದೇಗುಲದ ಕಾರ್ಯಗಳನ್ನ ಮಾಡೆಂದು ಆದೇಶವನ್ನ ನೀಡ್ತಾನೆ. ಆ ದಿನದಿಂದ ಪ್ರತಿನಿತ್ಯವೂ ಕೂಡ ಪರಮೇಶ್ವರನ ಅನುಗ್ರಹದಿಂದ ದೇಗುಲದ ಮೆಟ್ಟಿಲುಗಳ ಮೇಲೆ ನಿತ್ಯವೂ ಅದೆಷ್ಟೋ ವರ್ಷಗಳ ಕಾಲ ಬಂಗಾರದ ನಾಣ್ಯ ಸಿಗುತ್ತಿತ್ತೆಂದು ಸ್ಥಳ ಪುರಾಣ ಹೇಳುತ್ತದೆ. ಆ ಬಂಗಾರದ ನಾಣ್ಯಗಳಿಂದಲೇ ಆ ಊರಿನ ಎಲ್ಲರ ಜೀವನ ಬಂಗಾರವಾಯಿತು. ದೇಗುಲದಲ್ಲಿ ನಿತ್ಯ ಪೂಜೆ ಕೈಂಕರ್ಯಗಳು ನಡೆದವು. ಈ ದೇಗುಲಕ್ಕೆ ಈಗಲೂ ಭಕ್ತರು ಮನೆಯಿಂದ ನಾಣ್ಯಗಳನ್ನ, ತಮ್ಮ ಬಳಿ ಇದ್ದ ದುಡ್ಡನ್ನ ತೆಗೆದುಕೊಂಡು ಹೋಗಿ ಅರ್ಚಕರ ಕೈನಲ್ಲಿ ಕೊಟ್ಟು ದೇಗುಲದ ಮೆಟ್ಟಿಲುಗಳ ಮೇಲೆ ಇಡಿಸುತ್ತಾರೆ. ನಂತರ ಶಿವನ ಮುಂದಿಟ್ಟು ಒಂದೇ ಒಂದು ನಾಣ್ಯ ಅಥವಾ ನೋಟನ್ನು ಮನೆಗೆ ತರುತ್ತಾರೆ. ಇದರಿಂದ ಎಂದಿಗೂ ಅವರಿಗೆ ಬಡತನ, ಹಣದ ಕಷ್ಟ ಬರುವುದಿಲ್ಲ ಎಂಬ ಅಪಾರ ನಂಬಿಕೆ ಅವರಲ್ಲಿದೆ. ಈ ಶಿವನ ದೇಗುಲ 1500 ವರ್ಷಗಳಿಗಿಂತಲೂ ಹಳೆಯ ದೇಗುಲವಾಗಿದ್ದು, ಚೋಳರ ಕಾಲದಲ್ಲಿ ಕಟ್ಟಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಈಗ ದೇಗುಲವನ್ನು ಅಭಿವೃದ್ಧಿ ಮಾಡಲಾಗಿದ್ದು, ಈ ಕ್ಷೇತ್ರಕ್ಕೆ ಹೋಗುವಾಗ ಮನೆ ನಾಣ್ಯಗಳನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮನೆ ಬಿಡಬೇಕು. ಉದಾಹರಣೆಗೆ 1 ರೂಪಾಯಿಯ 20 ನಾಣ್ಯಗಳು ಅಥವಾ 5 ರೂಪಾಯಿಯ 20 ನಾಣ್ಯಗಳು, ಹೀಗೆ ಒಂದೇ ಬೆಲೆ ಬಾಳುವ ನಾಣ್ಯಗಳನ್ನು ಮನೆಯಿಂದ ತೆಗೆದುಕೊಂಡು ಹೋಗಬೇಕು. ನೀವು ತೆಗೆದುಕೊಂಡು ಹೋದ ನಾಣ್ಯಗಳನ್ನು ಅಲ್ಲಿನ ಅರ್ಚಕರಿಗೆ ಕೊಟ್ಟಾಗ ಅವರು ಶಿವಲಿಂಗದ ಮುಂದೆ ನಿಮ್ಮ ನಾಣ್ಯಗಳನ್ನು ಇಟ್ಟು ನಂತರ ಒಂದೊಂದು ಮೆಟ್ಟಿಲುಗಳ ಮೇಲೆಯೂ ಸಮಸಂಖ್ಯೆಯಲ್ಲಿ ನಾಣ್ಯಗಳನ್ನು ಇಡಲು ಹೇಳುತ್ತಾರೆ. 2, 4, 6, 8 ಹೀಗೆ ಸಮಸಂಖ್ಯೆಯಲ್ಲಿ ನಾಣ್ಯಗಳನ್ನು ಇಟ್ಟ ಮೇಲೆ ಶಿವನಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗುತ್ತದೆ. ಪೂಜೆಯ ಬಳಿಕ ಅರ್ಚಕರು ನಿಮಗೆ ಬೆಸ ಸಂಖ್ಯೆಯಲ್ಲಿ ನಾಣ್ಯಗಳನ್ನು ಕೊಡುತ್ತಾರೆ. ನಿಮ್ಮೆಲ್ಲ ಹಣದ ಬಾಧೆಗಳು ದೂರವಾಗಲಿ, ಐಶ್ವರ್ಯ ಪ್ರಾಪ್ತಿಯಾಗಿ, ಜೊತೆಗೆ ಸಕಲ ಪಾಪಗಳು ನಶಿಸಿ ಈ ಜನ್ಮದ ದಾರಿದ್ರ್ಯದಿಂದ ಮುಕ್ತರಾಗಬೇಕೆಂದು ಆ ನಾಣ್ಯಗಳನ್ನು ಮನೆಗೆ ತಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸುತ್ತಾ ಬರಬೇಕು. ಇದರಿಂದ ನಿಮಗೆ ಜೀವನದಲ್ಲಿ ಎಂದಿಗೂ ಹಣಕಾಸಿಗೆ ಕೊರತೆ ಬರುವುದಿಲ್ಲ. ಸ್ವರ್ಣಪುರುಷನಾಗಿ ನೆಲೆ ನಿಂತಿರುವ ಪರಮೇಶ್ವರ ಶಿವ ನಿಮ್ಮನ್ನು ದುಃಖದಿಂದ ಖಚಿತವಾಗಿ ಪಾರು ಮಾಡುತ್ತಾನೆ. ಅಕಸ್ಮಾತ್ ಕಾರಣಾಂತರಗಳಿಂದ ಈ ದೇಗುಲಕ್ಕೆ ನೀವು ಭೇಟಿ ಕೊಡಲು ಸಾಧ್ಯವಾಗದಿದ್ದರೆ, ದೇಗುಲದಿಂದ ನಾಣ್ಯಗಳನ್ನು ತಂದು ಮನೆಯಲ್ಲಿ ಇಟ್ಟು ಪೂಜಿಸಲು ಸಾಧ್ಯವಾಗುವುದಿಲ್ಲ ಎಂದರೆ, ಅದಕ್ಕೆ ಪರ್ಯಾಯವಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿರುವ ಶಿವನನ್ನು ಮನದಲ್ಲಿ ನೆನೆಯುತ್ತಾ ಈ ವಿಶೇಷ ಮಂತ್ರವನ್ನ ಅಥವಾ ನಾಮವನ್ನ ಪ್ರತಿನಿತ್ಯ ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ. ಓಂ ಸ್ವರ್ಣಪುರೀಶ್ವರಾಯ ನಮಃ ಎಂದು ಪ್ರತಿನಿತ್ಯವೂ ಪಡಿಸುತ್ತಾ ಆ ಶಿವನನ್ನ ಸ್ಮರಿಸಿ. ಹಣಕಾಸಿನ ಸಮಸ್ಯೆಗಳೆಂದರೆ ಅತಿ ಹೆಚ್ಚು
ಸಾಲ ಮಾಡಿಕೊಂಡಿರುವುದಾಗಿರ್ಬೋದು, ಮನೆ ಕಟ್ಟಿಸಲು ಹಣ ಹೊಂದಾಣಿಕೆ ಆಗದೆ ಕಷ್ಟಪಡೋದಾಗಿರ್ಬೋದು, ಸಂಪಾದನೆ ಮಾಡಿದ್ದು ಕೈನಲ್ಲಿ ನಿಲ್ಲದೆ ನಾನಾ ಕಷ್ಟಗಳು ಎದುರಾಗುವುದು, ಉದ್ಯೋಗ ವ್ಯಾಪಾರವನ್ನು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಹಣದ ಏಳಿಗೆ ಆಗದೇ ಇರುವುದು, ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆಗಳಿದ್ರೂ ಒಂದು ಸಲ ಈ ಕ್ಷೇತ್ರಕ್ಕೆ ಭೇಟಿ ನೀಡೋದ್ರಿಂದ ಎಲ್ಲ ವಿಧವಾದ ಆರ್ಥಿಕ ಸಮಸ್ಯೆಗಳಿಗೂ ಇಲ್ಲಿ ಮುಕ್ತಿ ದೊರೆಯುತ್ತೆ. ಈ ದೇಗುಲವು ತಮಿಳುನಾಡಿನ ಕುಂಭಕೋಣಂನಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಕುಂಭಕೋಣಂನಿಂದ ತಿರುವಾರೂರ್ ಮಾರ್ಗದಲ್ಲಿ ಸಂಚರಿಸುವಾಗ ಈ ದೇಗುಲವು ಸಿಗುತ್ತೆ. ಅಲಗಾಪುತ್ತೂರ್ ಎಂಬ ಗ್ರಾಮದಲ್ಲಿ ಈ ಶಿವನ ದೇಗುಲವಿದೆ. ಪಾರ್ವತೀ ದೇವಿಯ ಸಮೇತ ಇಲ್ಲಿ ಶಿವನು ನೆಲೆಸಿದ್ದಾನೆ. ಇಲ್ಲಿ ಪಾರ್ವತೀ ದೇವಿಯನ್ನು ಸೌಂದರ್ಯ ನಾಯಕಿ ಎಂದು ಕರೆಯಲಾಗುತ್ತದೆ. ಬೆಳಿಗ್ಗೆ 7 ಗಂಟೆಗೆ ದೇಗುಲ ತೆರೆದರೆ ಮಧ್ಯಾಹ್ನ 12:30 ಇರುತ್ತದೆ. ಮತ್ತೆ ಸಂಜೆ 4:30ಕ್ಕೆ ದೇಗುಲ ತೆರೆದರೆ ರಾತ್ರಿ 9 ಗಂಟೆಯವರೆಗೂ ಕೂಡ ತೆರೆದಿರುತ್ತದೆ. ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಕೂಡ ನೆಲೆಸಿದ್ದು ಭಗವಾನ್ ವಿಷ್ಣುವಿನ ರೂಪದಲ್ಲಿ ಸುಬ್ರಹ್ಮಣ್ಯನು ದರ್ಶನವನ್ನ ನೀಡ್ತಾನೆ. 4 ಕೈಗಳು ಇಲ್ಲಿನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ವಿಗ್ರಹಕ್ಕಿದೆ. ಇಲ್ಲಿ ನೆಲೆಸಿರುವ ಮಹಾಗಣಪತಿಯನ್ನು ಸ್ವರ್ಣ ವಿನಾಯಕ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಜೀವನದಲ್ಲಿ ಎಂದಿಗೂ ಹಣದ ಕಷ್ಟಗಳು ಬಾರದಂತೆ ಸ್ವರ್ಣವನ್ನ ಅಂದರೆ ನಾಣ್ಯಗಳನ್ನ ಕೊಟ್ಟು ನಿಮ್ಮ ಜೀವನವನ್ನು ಬದಲಿಸುವ ಈ ಶಿವಕ್ಷೇತ್ರದ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ದೇಗುಲದ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.